ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ನಾವು ಆತ್ಮೀಯ ಸ್ಪರ್ಧಾ ಮಿತ್ರರೇ, ಹಲವು ದಿನಗಳಿಂದ ನಾವು ಈ ಒಂದು ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಮಾಡೋಕ್ಕೆ ಕೆಲವೊಂದು ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇನ್ಮೇಲೆ ಏನು ಮಾಡಪ್ಪ ಅಂತಂದರೆ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತೆ ಹಾಗೂ ಅದೇ ರೀತಿಯಾಗಿ GK ಪ್ರಶ್ನೆಗಳನ್ನು ಈ ಒಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಧ್ಯಯನ ಮಾಡ್ತಾ ಹೋಗೋಣ. ಈ ಒಂದು ವರ್ಷದಲ್ಲಿ ಏನಾಗಿದೆಪ್ಪ ಅಂತಂದರೆ ಸುಮಾರು ಕನ್ಫರ್ಮ್ ಆಗಿದೆ ಅನ್ನೋದು ನಾವು ನೋಡ್ತಾ ಹೋಗ್ಬೋದು. ಸುಮಾರು KS ನೋಡ್ತದೆ ಕನ್ಫರ್ಮ್ ಆಗಿದೆ, ಹೌದಾ? KS ಕನ್ಫರ್ಮ್ ಆಗಿದೆ ಈ ಒಂದು ವರ್ಷದಲ್ಲಿ. PDO ಸಹ ಕನ್ಫರ್ಮ್ ಆಗಿದೆ. KS 384 ಪೋಸ್ಟ್ಗಳು ಹುದ್ದೆಗೆ ಕನ್ಫರ್ಮ್ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ಇಲ್ಲಿ PDO ಪೋಸ್ಟ್ ಕನ್ಫರ್ಮ್ ಆಗಿದೆ. ಅದಾದ ನಂತರ BA ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ 1000 ಪೋಸ್ಟ್ಗಳಾಗಿದೆ, ಹೌದಾ? ಅಷ್ಟೇ ಅಲ್ಲದೆ ನಾವು ನೋಡ್ಬೋದು SSCಯಲ್ಲಿ ಫೇಸ್ 12 ಎನ್ನುವಂತಹ ಒಂದು ಹುದ್ದೆಯಲ್ಲಿ 2000ಕ್ಕೂ ಅಧಿಕ ಹುದ್ದೆಗಳು ಖಾಲಿಯಾಗಿದ್ದಾವೆ ಈ ಒಂದು SSC ಪೋಸ್ಟಲ್ಲಿ. ಅಷ್ಟೇ ಅಲ್ಲದೆ ನೀವು ನೋಡ್ಬೋದು RPF ಎನ್ನುವಂಥದ್ದು, RPF ಅಲ್ಲಿ 4208 ಪೋಸ್ಟ್ ಕನ್ಫರ್ಮ್ ಆಗಿದ್ದಾವೆ. ಎಷ್ಟು? 4208 ಪೋಸ್ಟ್ ಖಾಲಿ ಆಗಿದ್ದಾವೆ. ಆದ್ದರಿಂದ ನಾವು ಗೊಂದಲ ಆಗ್ತದೆ. ಈ ಒಂದು ಸಂದರ್ಭದಲ್ಲಿ ಅನೇಕ ಹುದ್ದೆಗಳು ಕನ್ಫರ್ಮ್ ಆದ ಸಂದರ್ಭದಲ್ಲಿ ನಾವು KSಗೆ ಓದಬೇಕಾ, ಏನು BAಗೆ ಓದಬೇಕಾ? ಈ KS ಸಿಲೆಬಸ್ ಬೇರೆ ಆಗ್ತದೆ, PDO ಮತ್ತು BA ಸಿಲೆಬಸ್ ಒಂದೇ ಆಗ್ತದೆ. SSCಗೂ ಸಹ ಸ್ವಲ್ಪ ಚೇಂಜಸ್ ಆಗ್ತದೆ, RPFಗೂ ಸಹ ಸಿಲೆಬಸ್ ಎನ್ನುವಂಥದ್ದು ಚೇಂಜಸ್ ಆಗ್ತದೆ. ಈ ಒಂದು ದೃಷ್ಟಿಕೋನದಲ್ಲಿ ನಾವು ಯಾವ ಥರ ಸ್ಟಡಿ ಮಾಡಬೇಕಪ್ಪ ಅಂತ ಬಂದಾಗ ನಾವು ಒಂದೇ ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವು ಯಾವುದನ್ನೇ ಓದಿದರೂ ಡೆಪ್ತಾಗಿ ಓದಬೇಕಾಗ್ತದೆ. ಯಾವುದನ್ನೇ ಓದಿದ್ರು ಪರಿಪೂರ್ಣವಾಗಿ ಆ ಒಂದು ವಿಷಯವನ್ನು ಓದುವ ಸಂದರ್ಭದಲ್ಲಿ, ಒಂದು ಟಾಪಿಕನ್ನು ಓದುವ ಸಂದರ್ಭದಲ್ಲಿ ಅದರ ಸಂಪೂರ್ಣವಾಗಿ ಓದಿದಾಗ KS ಅಲ್ಲಿ ಪ್ರಶ್ನೆಗಳು ಸಹ ಮಿಸ್ ಆಗಲಿಕ್ಕೆ ಸಾಧ್ಯ ಇಲ್ಲ. PDO ಮತ್ತು BAದಲ್ಲಿ ಸಹ ಕ್ವಶನ್ಸ್ ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ಅದೇ ಥರ SSC RPF ಅಂತಹ ಹುದ್ದೆಗಳಲ್ಲಿ ಪರೀಕ್ಷೆಗಳು ಸಹ ಪ್ರಶ್ನೆಗಳು ಮಿಸ್ ಆಗಕ್ಕೆ ಸಾಧ್ಯ ಇಲ್ಲ. ನಾವು ಯಾವುದಾದನ್ನು ಒಂದು ಅರ್ಧಂಬರ್ಧ ಓದಿದಾಗ ತಿಳ್ಕೋದನ್ನು ಅರ್ಧಂಬರ್ಧ ತಿಳ್ಕೊಂಡಾಗ ಏನಾಗ್ತದೆ, ಈ ಪ್ರಶ್ನೆ ನಾನು ಯಾವುದೋ ಒಂದು ಪರೀಕ್ಷೆಯಲ್ಲಿ ಬಂದಾಗ ಈ ಪ್ರಶ್ನೆ ನಾನು ಓದಿಲ್ಲ, ಈ ಪ್ರಶ್ನೆ ಯಾವ ಪುಸ್ತಕದಲ್ಲಿ ಇತ್ತೇನೋ ಎನ್ನುವಂತಹ ಒಂದು ಸಂಶಯ ಉಂಟಾಗ್ತದೆ. ಏನೇ ಆಗಲಿ ನೀವು ಓದುವಂತಹ ಸಮಯದಲ್ಲಿ KS ಹುದ್ದೆಯನ್ನು ನಾವು ಇಟ್ಕೊಂಡು ಓದಿದಾಗ ಇವೆಲ್ಲ ಕವರ್ ಆಗ್ತವೆ. ಇಲ್ಲಿ KSಗೆ ಸ್ಟೇಟ್ ಆ್ಯಂಡ್ ಸ್ಟೇಟ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗ್ತದೆ, ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಕರೆಂಟ್ ಅಫೇರ್ಸ್ ಇಂಪಾರ್ಟೆಂಟ್ ಆಗ್ತದೆ. ಅತಿ ಹೆಚ್ಚು ಪ್ರಚಲಿತ ಘಟನೆಗಳ ಪ್ರಶ್ನೆಗಳು ಜಾಸ್ತಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ಈ ಒಂದು ತರಗತಿಯಲ್ಲಿ ಅಥವಾ ಈ ಒಂದು ಸೆಷನ್ನಲ್ಲಿ ನಾವೇನು ಮಾಡೋಣ, ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತಕ್ಕಂಥ ಪ್ರಶ್ನೆಗಳನ್ನ MCQs ಪ್ರಶ್ನೆಗಳು, ಬಹು ಆಯ್ಕೆಯ ಪ್ರಶ್ನೆಗಳ ಆಧಾರದ ಮೇರೆಗೆ ಟಾಪ್ 10 ಕ್ವಶನ್ಸ್ ನಾವು ಚರ್ಚೆ ಮಾಡ್ತಾ ಹೋಗೋಣ, ಹೌದಾ? ನೋಡ್ತೋಣ ಯಾವುದೇ ಥರ ಮಾಡೋದು ಕೂಡ. ನಮ್ಮ ಚಾನಲ್ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅಪ್ಪು ಕಾಂಪಿಟೇಟಿವ್ ವರ್ಲ್ಡ್ ಎನ್ನುವಂಥದ್ದು ನಮ್ಮ ಚಾನಲ್ ಆಗಿರ್ತದೆ. ನಮ್ಮ ಚಾನಲ್ ವತಿಯಿಂದ ಅಪ್ಪುವಿನ ಹಾದಿಯಲ್ಲಿ ನಮ್ಮದೊಂದು ಚಿಕ್ಕ ಪ್ರಯತ್ನ, ಲರ್ನ್ ಟು ಟೀಚ್ ಎನ್ನುವಂಥದ್ದು, ಕಲಿಯುತ್ತಾ ಕಲಿಸಿರಿ ಅನ್ನುವಂಥ ಒಂದು ಧ್ಯೇಯವಾಕ್ಯದೊಂದಿಗೆ ಅಪ್ಪುವಿನ ಹಾದಿಯಲ್ಲಿ ನಮ್ಮದೊಂದು ಚಿಕ್ಕ ಪ್ರಯತ್ನ. ಆ ಒಂದು ಚಿಕ್ಕ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹ ಎನ್ನುವಂಥದ್ದು ಇರಬೇಕಾಗ್ತದ ಎನ್ನುವಂಥದ್ದು. ನೋಡೋಣ, ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 1, ಇತ್ತೀಚೆಗೆ ನಿರುದ್ಯೋಗಿ ಪದವೀಧರರು. ಪ್ರಶ್ನೆ ಬೋರ್ಡ್ ಮೇಲೆ ಕಾಣ್ತಾ ಇದೆ, ಇತ್ತೀಚೆಗೆ ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಆರ್ಥಿಕ ನೆರವು ನೀಡಲು ಕರ್ನಾಟಕ ಸರ್ಕಾರವು ಯಾವ ಯೋಜನೆಯನ್ನು ಪ್ರಾರಂಭಿಸಿತು ಎನ್ನುವಂಥದ್ದು. ನಿರುದ್ಯೋಗಿ ಪದವೀಧರರು ಮತ್ತು ಡಿಪ್ಲೊಮಾ ಹೊಂದಿದವರಿಗೆ ಕರ್ನಾಟಕ ಸರ್ಕಾರ ಆರ್ಥಿಕ ನೆರವು ನೀಡಲು ಆರಂಭಿಸಿದ ಯೋಜನೆ ಯಾವುದು ಎನ್ನುವಂಥದ್ದು ಪ್ರಶ್ನೆಯಾಗ್ಯದ. ಈ ಒಂದು ಪ್ರಶ್ನೆಗೆ ಇರ್ತಕ್ಕಂಥ ಆಯ್ಕೆಗಳು: ಆಪ್ಷನ್ ಎ ಯುವ ನಿಧಿ, ಆಪ್ಷನ್ ಬಿ ಯುವ ಅಭಿವೃದ್ಧಿಗಾಗಿ ರಾಜ್ಯ ಕಾರ್ಯಕ್ರಮ, ಆಪ್ಷನ್ ಸಿ ಕೌಶಲ್ಯ ವಿಕಾಸ ಯೋಜನೆ, ಆಪ್ಷನ್ ಡಿ ಯುವ ಶಕ್ತಿ ಯೋಜನೆ ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ನಿಮ್ಗೆ ಈಗಾಗಲೇ ಉತ್ತರ ಗೊತ್ತಿರ್ತೀನಿ. ಯುವ ನಿಧಿ ಯೋಜನೆ ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿರ್ತದೆ. ಯಾವ ಉತ್ತರ? ಯುವ ನಿಧಿ ಯೋಜನೆ ಎನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಸರಿಯಾದ ಉತ್ತರ. ಯುವ ನಿಧಿ ಯೋಜನೆ ಎನ್ನುವಂಥದ್ದು ಇತ್ತೀಚೆಗೆ ಕರ್ನಾಟಕ ಸರ್ಕಾರ, ನಮ್ಮ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ 5 ಗ್ಯಾರಂಟಿ ಯೋಜನೆಗಳು ಜಾರಿಗೊಳಿಸ್ತದೆ. ಅದರಲ್ಲಿ ಸಹ ಯುವ ನಿಧಿ ಯೋಜನೆ ಎನ್ನುವಂಥದ್ದು ಸಹ ಒಂದು. ಈ ಯುವ ನಿಧಿ ಯೋಜನೆ ಬಗ್ಗೆ ನಾವು ನೋಡ್ತಾ ಹೋದಾಗ, ಈ ಯುವ ನಿಧಿ ಯೋಜನೆಗೆ ಅರ್ಹರು ಯಾರಪ್ಪ ಅಂತಂದರೆ ನಿರುದ್ಯೋಗ ಪದವೀಧರರು. ಇಲ್ಲಿ ನಿರುದ್ಯೋಗ ಪದವೀಧರರಿಗೆ, ಡಿಗ್ರಿ ಆಗಿರ್ತಕ್ಕಂತಹ ಸ್ಟೂಡೆಂಟ್ಗೆ, ಪದವೀಧರರಿಗೆ ಮಾಸಿಕವಾಗಿ 3000 ರೂಪಾಯಿಗಳ ಭತ್ಯೆ ನೀಡ್ತಾ ಹೋಗ್ತಾರೆ. ಎಷ್ಟು ರೂಪಾಯಿ? ಮಾಸಿಕವಾಗಿ 3000 ರೂಪಾಯಿಗಳನ್ನು. ಡಿಪ್ಲೊಮಾ ಸ್ಟೂಡೆಂಟ್ಗೆ
ಸೊ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಮಾಸಿಕವಾಗಿ 1500 ರೂಪಾಯಿಗಳು ನೀಡ್ತಾರೆ. ಸೊ ಡಿಗ್ರಿ ಸ್ಟೂಡೆಂಟ್ಗೆ ಎಷ್ಟು ನೀಡ್ತಾರೆ? 3000. ಡಿಗ್ರಿ ವಿದ್ಯಾರ್ಥಿಗಳಿಗೆ ಸೊ ಡಿಪ್ಲೊಮಾ ಸ್ಟೂಡೆಂಟ್ಗೆ ಎಷ್ಟು ಅಮೌಂಟನ್ನು ಮಾಸಿಕ ಭತ್ಯೆಯನ್ನು ನೀಡ್ತಾರೆ ಅಂದ್ರೆ ಸೊ 1500 ರೂಪಾಯಿಗಳನ್ನು ಮಾಸಿಕ ಭತ್ಯೆಯನ್ನು ನೀಡ್ತಾರೆ. ಸೊ ಹಾಗಾದರೆ ಈ ಯೋಜನೆ ಯುವ ನಿಧಿ ಯೋಜನೆ ಅನ್ನೋದು ನಿಮ್ಗೆ ಗೊತ್ತಾಯಿತು. ಈ ಯುವ ನಿಧಿ ಯೋಜನೆ ಅನ್ನೋದು ಜಾರಿಗೆ ಬಂದ ದಿನಾಂಕ ಅಂತ ಹೋದಾಗ 2024ರಲ್ಲಿ ಸೊ ಜನವರಿ 12ನೇ ತಾರೀಕಿನಂದು 2024 ಜನವರಿ 12ನೇ ತಾರೀಕಿನಂದು ಏನು ಮಾಡ್ತಾರಪ್ಪ ಅಂತಂದ್ರೆ ಸೊ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಶಿವಮೊಗ್ಗ ಜಿಲ್ಲೆಯ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರತಕ್ಕಂತಹ ಒಂದು ಪಾರ್ಕ್ ಫ್ರೀಡಮ್ ಪಾರ್ಕ್ ಎನ್ನುವಂಥ ಸೊ ಈ ಶಿವಮೊಗ್ಗ ಜಿಲ್ಲೆಯ ಫ್ರೀಡಮ್ ಪಾರ್ಕ್ನಲ್ಲಿ ಸೊ ಈ ಒಂದು ಯೋಜನೆಗೆ ಚಾಲನೆ ನೀಡ್ತಾರೆ. ಸೊ ನಮ್ಗೆ ಎಷ್ಟೇ ಗೊತ್ತಿರ್ತದ, ಡಿಗ್ರಿ ಸ್ಟೂಡೆಂಟ್ಗೆ 3000 ಕೊಡ್ತಾರೆ, ಡಿಪ್ಲೊಮಾ ಸ್ಟೂಡೆಂಟ್ಗೆ 1500 ರೂಪಾಯಿ ಕೊಡ್ತಾರೆ. ಇದೇ ಯುವ ನಿಧಿ ಯೋಜನೆ. ಸೊ ಒಟ್ಟು 2 ವರ್ಷಗಳು ನೀಡ್ತಾರೆ ಅಂತ ಗೊತ್ತಿರ್ತದೆ. 2 ವರ್ಷಗಳ ಅವಧಿಯವರೆಗೆ ಈ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಮಾಸಿಕ ಭತ್ಯೆ ನೀಡ್ತಾರೆ ಅನ್ನೋದು ಗೊತ್ತಿರ್ತದೆ ನಮಗೆ. ಆದರೆ ಪ್ರಶ್ನೆ ಕೇಳ್ತಾ ಹೇಳಿಕೆ ರೂಪದಾಗ ಯಾವ ಥರ ಯುವ ನಿಧಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿ, ಯಾವ ಹೇಳಿಕೆ ತಪ್ಪು ಎನ್ನುವಂಥ ಪ್ರಶ್ನೆ ಬರ್ತವೆ. ಅಲ್ಲಿ ಯುವ ನಿಧಿ ಯೋಜನೆಯನ್ನು ಜನವರಿ 22 ಅಥವಾ ಜನವರಿ 22 2024ರಂದು ಪ್ರಾರಂಭಿಸಿದರು, ಜನವರಿ 12 2024ರಂದು ಪ್ರಾರಂಭಿಸಿದರೆ ಈ ಥರ ಪ್ರಶ್ನೆ ಬರ್ತವೆ. ಆದ್ದರಿಂದ ಸೊ ನಾವು ಸರಿ ನೋಡ್ಕೋಬೇಕು. ಶಿವಮೊಗ್ಗ ಜಿಲ್ಲೆಯ ಫ್ರೀಡಮ್ ಪಾರ್ಕ್ನಲ್ಲಿ ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ 2024 ಜನವರಿ 12ನೇ ತಾರೀಕಿನಂದು ಈ ಒಂದು ಯೋಜನೆಗೆ ಚಾಲನೆ ನೀಡ್ತಾರೆ ಎನ್ನುವಂಥದ್ದು. ಹಾಗಾದರೆ ಜನವರಿ 12ನೇ ತಾರೀಕು ಯಾವ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಅಂತ ಬಂದಾಗ ಪ್ರತಿ ವರ್ಷ ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಯಾರ ಹುಟ್ಟುಹಬ್ಬ ದಿನವನ್ನು ಸೊ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ನಾವು ಆಚರಣೆ ಮಾಡ್ತೀವಿ ಅಂತ ಬಂದಾಗ ಭಾರತದ ಸಿಡಿಲ ಮರಿ ಸನ್ಯಾಸಿ ಸ್ವಾಮಿ ವಿವೇಕಾನಂದರವರ ಹುಟ್ಟುಹಬ್ಬವನ್ನು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತಾ ಹೋಗ್ತೀವಿ. ಇವರೊಂದು ಹೇಳಿಕೆ ಕೊಡ್ತಾ ಹೋಗ್ತಾರೆ, ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂಥದ್ದನ್ನು. ಸೊ ಈ ಸ್ವಾಮಿ ವಿವೇಕಾನಂದರವರು ನೀಡಿರ್ತಕ್ಕಂತಹ ಹೇಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಎನ್ನುವಂಥ ಒಂದು ಹೇಳಿಕೆಯನ್ನು ಕೇನ್ ಎನ್ನುವಂಥ ಉಪನಿಷತ್ತಿನಿಂದ ಆಯ್ದುಕೊಳ್ಳಲಾಗಿದೆ. ಕೇನ್ ಎನ್ನುವಂಥ ಉಪನಿಷತ್ತಿನಿರ್ತಕ್ಕಂಥ ಈ ಒಂದು ವಾಕ್ಯವನ್ನು ಸೊ ಸ್ವಾಮಿ ವಿವೇಕಾನಂದರವರು ಹೇಳ್ತಾ ಹೋಗ್ತಾರೆ. ಹೌದಾ? ಸ್ವಾಮಿ ವಿವೇಕಾನಂದರವರು 1895ರಲ್ಲಿ ರಾಮಕೃಷ್ಣ ಮಿಷನ್ ಸ್ಥಾಪನೆ ಮಾಡ್ತಾ ಹೋಗ್ತಾರ ಸ್ವಾಮಿ ವಿವೇಕಾನಂದರವರು. ಹೌದಾ? ಅಷ್ಟೇ ಅಲ್ಲದೆ ರಾಮಕೃಷ್ಣ ಮಿಷನ್ ಅನ್ನು ಎಲ್ಲಿ ಸ್ಥಾಪನೆ ಮಾಡ್ತಾರಪ್ಪ ಅಂತ ಬಂದಾಗ ಕೋಲ್ಕತ್ತಾದ ಬೇಲೂರು ಮಠದಲ್ಲಿ ಸ್ಥಾಪನೆ ಮಾಡ್ತಾರ. ಕೋಲ್ಕತ್ತಾದ ಬೇಲೂರು ಮಠ. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಂತ ಬಂದಾಗ ರಾಮಕೃಷ್ಣ ಪರಮಹಂಸರು. ಸೊ ರಾಮಕೃಷ್ಣ ಪರಮಹಂಸರು ಮೂಲತಃ ಕಾಳಿ ದೇವಾಲಯದ ಅರ್ಚಕರಾಗಿರ್ತಾರೆ ಎನ್ನುವಂಥದ್ದು ಗೊತ್ತಿರಬೇಕು. ಹೋಗ್ಲಿ, ಅದೇ ರೀತಿಯಾಗಿ 2024ರ ಯುವ ಉತ್ಸವ ಎಲ್ಲಿ ನಡೀತದೆ ಅಂತ ಬಂದಾಗ ಸೊ ಪ್ರತಿ ವರ್ಷ ಜನವರಿ 12ನೇ ತಾರೀಕು ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಆಚರಣೆ ಮಾಡ್ತೀವಿ. ಸೊ ಈ ಒಂದು 2024ರಲ್ಲಿ ರಾಷ್ಟ್ರೀಯ ಯುವ ಉತ್ಸವ ದಿನ ಎಲ್ಲಿ ನಡೀತದೆ ಅಂತ ಬಂದಾಗ ರಾಷ್ಟ್ರೀಯ ಯುವ ಉತ್ಸವ ದಿನ ಎಲ್ಲಿ ಆಯೋಜನೆ ಮಾಡಲಾಗಿದೆ ಅಂತ ಬಂದಾಗ ಮಹಾರಾಷ್ಟ್ರದ ನಾಸಿಕ್ ಎನ್ನುವಂಥ ಪ್ರದೇಶದೊಳಗೆ ಆಚರಣೆ ಮಾಡ್ತಾರೆ. ಸೊ ಪ್ರಶ್ನೆ ಕೇಳ್ತಾ ಹೋಗ್ತಾನೆ, 2024ರಲ್ಲಿ ರಾಷ್ಟ್ರೀಯ ಯುವ ಸಮ್ಮೇಳನವನ್ನು ಯಾವ ನಗರದಲ್ಲಿ ಆಯೋಜನೆ ಮಾಡಲಾಗಿತ್ತು ಎನ್ನುವಂಥ ಪ್ರಶ್ನೆ ಬರ್ತದೆ. ಸರಿಯಾದ ಉತ್ತರ ಯಾವುದಾಗಿರ್ತದೆ? ನಾಸಿಕ್ ಎನ್ನುವಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅನ್ನೋದು ಗೊತ್ತಿರಬೇಕು. ಅಷ್ಟಲ್ಲದೆ ಈ ನಾಸಿಕ್ನಲ್ಲಿ ನೋಟು ಮುದ್ರಣಾಲಯ ಸಹ ಕಂಡು ಬರ್ತದ. ನಾಸಿಕ್, ದೇವಾಸು, ಸಾಲ್ಗೋನಿ, ಮೈಸೂರು. ಹೌದಾ? ಇಷ್ಟು ನಗರಗಳಲ್ಲಿ RBIನ ನೋಟು ಮುದ್ರಣಾಲಯಗಳು ಸಹ ಕಂಡು ಬರ್ತವೆ ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ 10ನೇ ಸ್ಪರ್ಧಾಂಕದಲ್ಲಿ ಸೊ ಯುವ ಯೋಜನೆಗೆ ಸಂಬಂಧಪಟ್ಟಾಗಿ ಇಷ್ಟು ಗೊತ್ತಿರಬೇಕು. ಸೊ ಯಾವ ದಿನ ಇದನ್ನು ಪ್ರಾರಂಭ ಮಾಡಿದಂತಂದ್ರೆ ಚಾಲನೆ ನೀಡಿದ್ರಂತಂದರೆ ಜನವರಿ 12 2024ರಲ್ಲಿ ಚಾಲನೆ ಕೊಟ್ಟರು. ಪದವೀಧರರಿಗೆ 3000 ರೂಪಾಯಿ. ಸೊ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ 1500 ರೂಪಾಯಿಗಳು ನೀಡ್ತಾರೆ. ಈ ಯೋಜನೆ ಹೆಸರು ಬಂದುಬಿಟ್ಟು ಯುವ ನಿಧಿ ಯೋಜನೆ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಮೊದಲ ಪ್ರಶ್ನೆಗೆ ಸಂಬಂಧಿಸಿದಂತಹ ಮಾಹಿತಿ ಎನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎರಡನೇ ಪ್ರಶ್ನೆ, ಪ್ರಸ್ತುತ ಭಾರತದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಆಪ್ಷನ್ ಎ 75, ಆಪ್ಷನ್ ಬಿ 80, ಆಪ್ಷನ್ ಸಿ 72, ಆಪ್ಷನ್ ಡಿ 70 ಎನ್ನುವಂಥದ್ದು. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಪ್ರಸ್ತುತ ಭಾರತದಲ್ಲಿರ್ತಕ್ಕಂತಹ ರಾಮ್ಸರ್ ತಾಣಗಳು ಅಂತ ಬಂದಾಗ
80 ರಾಮ್ಸರ್ ತಾಣಗಳು ಪ್ರಸ್ತುತ ಭಾರತದಲ್ಲಿ ಕಂಡು ಬರ್ತಾವ. ಸೊ ಇದಕ್ಕೂ ಮುಂಚೆ ಭಾರತದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಅಂದಾಗ ಸೊ 75 ರಾಮ್ಸರ್ ತಾಣಗಳಿದ್ದು ಸೊ 2024ರಲ್ಲಿ 5 ಪ್ರದೇಶಗಳನ್ನು ಈ ಒಂದು ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಎಷ್ಟು ಪ್ರದೇಶಗಳನ್ರಿ? 5 ಪ್ರದೇಶಗಳು ಈ ಒಂದು ತಾಣಗಳಿಗೆ ಸೇರ್ಪಡೆ ಮಾಡ್ತಾರೆ. ಅದರಲ್ಲಿ ಕರ್ನಾಟಕದ 3 ಪ್ರದೇಶಗಳು. ಎಷ್ಟು ಪ್ರದೇಶಗಳ ಕರ್ನಾಟಕದ 3 ಪ್ರದೇಶಗಳು. ಆ ಕರ್ನಾಟಕದ 3 ಪ್ರದೇಶಗಳು ಯಾವಂತ ಬಂದಾಗ ಮೊದಲದಾಗಿ ಅಂಕಸಮುದ್ರ, ಮಾಗಡಿ ಕೆರೆ, ಅಂಕಸಮುದ್ರ ಪಕ್ಷಿಧಾಮ, ಮಾಗಡಿ ಕೆರೆ. ಅದಾದ ನಂತರ ಅಘನಾಶಿನಿ ನದಿಮುಖಜ ಭೂಮಿ ಎನ್ನುವಂಥದ್ದು. ಅಘನಾಶಿನಿ ನದಿಮುಖಜ ಭೂಮಿ. ಎಸ್, ಕರ್ನಾಟಕದ 3 ಪ್ರದೇಶಗಳು ಅಂಕಸಮುದ್ರ ಪಕ್ಷಿಧಾಮ ಎನ್ನುವಂಥದ್ದು. ಅಂಕಸಮುದ್ರ ಎನ್ನುವಂಥದ್ದು ವಿಜಯನಗರ ಜಿಲ್ಲೆ, ಕರ್ನಾಟಕದ 31ನೇ ಜಿಲ್ಲೆ, ಹೊಸ ಜಿಲ್ಲೆಗೆ ರಚನೆ ಆಗ್ತದಲ್ರಿ, ಬಳ್ಳಾರಿಯಿಂದ ವಿಭಜನೆ ಆಗಿ ವಿಜಯನಗರ ಜಿಲ್ಲೆ. ಮಾಗಡಿ ಕೆರೆ ರಾಮನಗರ ಜಿಲ್ಲೆ. ಅಘನಾಶಿನಿ ನದಿಮುಖಜ ಭೂಮಿ ಉತ್ತರ ಕನ್ನಡ, ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತ ಕರೀತಾರೆ ಇದನ್ನು. ಉತ್ತರ ಕನ್ನಡ ಜಿಲ್ಲೆಯನ್ನ ಕರ್ನಾಟಕದ ಜಲಪಾತಗಳ ಜಿಲ್ಲೆ ಅಂತ ಸಹ ಕರಿತಾ ಹೋಗ್ತಾರೆ. ಸೊ ಕರ್ನಾಟಕದ 3 ಪ್ರದೇಶಗಳ ಜೊತೆಗೆ ಸೊ ತಮಿಳುನಾಡಿನ 7 ಪ್ರದೇಶಗಳನ್ನು ಸೇರ್ಪಡೆ ಮಾಡ್ತಾರೆ. ಕರ್ನಾಟಕದ 3 ಪ್ರದೇಶಗಳು, ತಮಿಳುನಾಡಿನ 7 ಪ್ರದೇಶಗಳು. ಆ 7 ಪ್ರದೇಶಗಳು ಯಾವಂತ ಬಂದಾಗ ಕರೈವತ್ತಿ ಪಕ್ಷಿಧಾಮ, ಎರಡನೇದು ನಾರ್ಥ್ವುಡ್ ಸಂರಕ್ಷಿತ ಪ್ರದೇಶ. ನಾರ್ಥ್ವುಡ್ ಸಂರಕ್ಷಿತ ಪ್ರದೇಶ ಎನ್ನುವುದು. ಸೊ ಮುಂಚೆ ಎಷ್ಟಿದ್ವು ರೀ? ಮುಂಚೆ 75 ರಾಮ್ಸರ್ ತಾಣಗಳಿದ್ವು. ಅದಕ್ಕೆ 2024ರಲ್ಲಿ ಸೊ 5 ತಾಣಗಳನ್ನ ಸೇರ್ಪಡೆ ಮಾಡ್ತಾರ. ಆ 5 ತಾಣಗಳು ಯಾವಂತ ಬಂದಾಗ ಕರ್ನಾಟಕದ ಅಂಕಸಮುದ್ರ ಪಕ್ಷಿಧಾಮ, ಅಂಕಸಮುದ್ರ ಎನ್ನುವಂಥದ್ದು ವಿಜಯನಗರ ಜಿಲ್ಲೆದೊಳಗೆ ಕಂಡು ಬರ್ತದ. ಅದೇ ರೀತಿಗೆ ಮಾಗಡಿ ಕೆರೆ ಎನ್ನುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ ಕಂಡು ಬರ್ತದ್ರಿ. ಅಘನಾಶಿನಿ ನದಿಮುಖಜ ಭೂಮಿ ಎನ್ನುವಂಥದ್ದು ಸರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರ್ತದ. ಅಷ್ಟೇ ಅಲ್ಲದೆ ತಮಿಳುನಾಡಿನ 7 ತಾಣಗಳನ್ನು ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡ್ತಾರ. ಅದರಲ್ಲಿ ಪ್ರಮುಖವಾಗಿ ಕರಲ್ವತ್ತಿ ಪಕ್ಷಿಧಾಮ, ನಾರ್ಥ್ವುಡ್ ಸೋಲಾ ಸಂರಕ್ಷಿತ ಪ್ರದೇಶ ಎನ್ನುವುದು. ಒಟ್ಟು ಎಷ್ಟು ರಾಮ್ಸರ್ ತಾಣಗಳಾಗ್ತಾವಂತ ಬಂದಾಗ ಪ್ರಸ್ತುತ 80 ರಾಮ್ಸರ್ ತಾಣಗಳಿದ್ದಾವೆ. ಹಾಗಾದರೆ ಕರ್ನಾಟಕದಲ್ಲಿರುವ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು ಅಂತ ಬಂದಾಗ ಸೊ ಒಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳು 4 ರಾಮ್ಸರ್ ತಾಣಗಳು ಕಂಡು ಬರ್ತವೆ. ಒಟ್ಟು ಎಷ್ಟು ರಾಮ್ಸರ್ ತಾಣಗಳು? 4 ರಾಮ್ಸರ್ ತಾಣಗಳು ಕಂಡು ಬರ್ತಾವ. ಕರ್ನಾಟಕದ ಯಾವ ಪ್ರದೇಶ ಮೊದಲ ರಾಮ್ಸರ್ ತಾಣ ಪಟ್ಟಿಗೆ ಸೇರಿದಂತೆ ಕೇಳ್ತವೆ, ಅಥವಾ ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಯಾವುದು ಎನ್ನುವಂಥ ಪ್ರಶ್ನೆ ಬರ್ತಂದ್ರೆ 2022ರಲ್ಲಿ ರಂಗನತಿಟ್ಟು ಪಕ್ಷಿಧಾಮ ಸೊ ಮೊದಲ ಬಾರಿಗೆ ಏನಾಗ್ತದೆ ರಾಮ್ಸರ್ ಪಟ್ಟಿಗೆ ಸೇರ್ತಕ್ಕಂಥ ಕರ್ನಾಟಕದ ಪ್ರದೇಶ ರಂಗನತಿಟ್ಟು ಪಕ್ಷಿಧಾಮ. ಈ ರಂಗನತಿಟ್ಟು ಪಕ್ಷಿಧಾಮ ಎನ್ನುವಂಥದ್ದನ್ನ 2022ರಲ್ಲಿ ಈ ಒಂದು ಪಟ್ಟಿಗೆ ಸೇರ್ಪಡೆ ಮಾಡ್ತಾರೆ. ಹೌದಾ? ಕರ್ನಾಟಕದ ಮೊದಲ ರಾಮ್ಸರ್ ತಾಣ ಯಾವುದ್ರಿ? ರಂಗನತಿಟ್ಟು ಪಕ್ಷಿಧಾಮ. ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? 4 ರಾಮ್ಸರ್ ತಾಣಗಳು. ಈ ರಂಗನತಿಟ್ಟು ಪಕ್ಷಿಧಾಮ ಯಾವ ವರ್ಷ ಈ ಒಂದು ಪಟ್ಟಿಗೆ ಸೇರ್ಪಡೆ ಆಯ್ತು ಅಂತ ಬಂದಾಗ 2022. ಒಟ್ಟು ಕರ್ನಾಟಕದಲ್ಲಿರ್ತಕ್ಕಂಥ ರಾಮ್ಸರ್ ತಾಣಗಳ ಸಂಖ್ಯೆ 4. ರಂಗನತಿಟ್ಟು ಪಕ್ಷಿಧಾಮ ಮೊದಲನೇದಾಗಿ, ಅಂಕಸಮುದ್ರ, ಮಾಗಡಿ ಕೆರೆ, ಅಘನಾಶಿನಿ ನದಿಮುಖಜ ಭೂಮಿ ಎನ್ನುವುದು. ಹೌದಾ? ಅಷ್ಟೇ ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರತಕ್ಕಂಥ ದೇಶ ಅಂತ ಬಂದಾಗ UK ಎನ್ನುವಂಥದ್ದು. ಯಾವ ರಾಷ್ಟ್ರ? ಪ್ರಪಂಚದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿರತಕ್ಕಂಥ ರಾಷ್ಟ್ರ ಅಂತ ಬಂದಾಗ UK ರಾಷ್ಟ್ರ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಒಳಗೊಂಡಿದೆ ಎನ್ನುವಂಥದ್ದು. ಸೊ ಅಷ್ಟರಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳು ಹೊಂದಿದ ರಾಜ್ಯ ಅಂತ ಬಂದಾಗ ಭಾರತದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದ ರಾಜ್ಯ ಅಂತ ಬಂದಾಗ ಸೊ ತಮಿಳುನಾಡಿನಲ್ಲಿ 16 ರಾಮ್ಸರ್ ತಾಣಗಳಿದಾವೆ. ಎಷ್ಟು ರಾಮ್ಸರ್ ತಾಣಗಳು? ತಮಿಳುನಾಡಿನಲ್ಲಿ 16 ರಾಮ್ಸರ್ ತಾಣಗಳಿದಾವೆ. ಅಷ್ಟೇ ಅಲ್ಲದೆ ಎರಡನೇ ಅತಿ ಹೆಚ್ಚು ಅಂತ ಬಂದಾಗ ಉತ್ತರ ಪ್ರದೇಶದೊಳಗೆ 10 ರಾಮ್ಸರ್ ತಾಣಗಳು ಕಂಡು ಬರ್ತಾವೆ. ತಮಿಳುನಾಡಿನಲ್ಲಿ 16 ರಾಮ್ಸರ್ ತಾಣಗಳು, ಉತ್ತರ ಪ್ರದೇಶದಲ್ಲಿ 10 ರಾಮ್ಸರ್ ತಾಣಗಳು ಎನ್ನುವುದು. ಹೌದಾ? ಅಷ್ಟರಲ್ಲಿ ಮತ್ತೆ ಪ್ರಶ್ನೆ ಕೇಳ್ತಾ ಹೋಗ್ತಾನೆ ರೀ. ಈ ಒಂದು ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟಾಗಿ 1971ರಲ್ಲಿ ಒಂದು ಸಮಾವೇಶ ಆಗ್ತದ. 1971ರಲ್ಲಿ ಇರಾನ್ ದೇಶದ ರಾಮ್ಸರ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಸಮ್ಮೇಳನ ಆಗ್ತದ್ರಿ. ರಾಮ್ಸರ್
ಈ ಒಂದು ರಾಮ್ಸರ್ ಎನ್ನುವಂಥ ಪ್ರದೇಶ ಯಾವ ರಾಷ್ಟ್ರದಲ್ಲಿ ಕಂಡು ಬರ್ತದಂದ್ರೆ ಇರಾನ್ ಎನ್ನುವಂಥ ರಾಷ್ಟ್ರದಲ್ಲಿ ಕಂಡು ಬರ್ತದೆ. ಈ ಇರಾನ್ ದೇಶದ ರಾಮ್ಸರ್ ಎನ್ನುವಂಥ ಪ್ರದೇಶದಲ್ಲಿ 1971 ಫೆಬ್ರವರಿ 7ನೇ ತಾರೀಕಿನಂದು ಜೌಗು ಪ್ರದೇಶಗಳಿಗೆ ಸಂಬಂಧಪಟ್ಟಾಗ ಅವುಗಳನ್ನು ಸಂರಕ್ಷಣೆಗೆ ಸಂಬಂಧಪಟ್ಟಾಗ ಒಂದು ಸಮಾವೇಶ ಆಗ್ತದೆ. ಈ ಒಂದು ಸಮಾವೇಶದ ಸವಿನೆನಪಿಗಾಗಿ ಪ್ರತಿ ವರ್ಷ ಫೆಬ್ರವರಿ 2ರಂದು ವಿಶ್ವ ಜೌಗು ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ವಿಶ್ವ ಜೌಗು ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ. ಇದನ್ನು ಇಂಗ್ಲೀಷ್ದೊಳಗೆ ವೆಟ್ಲ್ಯಾಂಡ್ಸ್ ಡೇ ಅಂತಲೂ ಆಚರಣೆ ಮಾಡ್ತಾರೆ. ವೆಟ್ಲ್ಯಾಂಡ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತಾರೆ. ವಿಶ್ವ ಜೌಗು ಭೂಮಿ ದಿನ ಅಂದ್ರೆ ಒಂದೇ ಆಗ್ತದೆ, ವೆಟ್ಲ್ಯಾಂಡ್ಸ್ ಡೇ ಅಂದ್ರೂ ಒಂದೇ ಆಗ್ತದೆ. ಈ ಒಂದು ಮೊದಲ ಬಾರಿಗೆ ರಾಮ್ಸರ್ ತಾಣ ಅಥವಾ ರಾಮ್ಸರ್ ತಾಣಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ವರ್ಷ ಸಮ್ಮೇಳನ ಆಯ್ತು ಅಂತ ಬಂದಾಗ 1971 ಫೆಬ್ರವರಿ 2ನೇ ತಾರೀಕಿನಂದು ಜೌಗು ಭೂಮಿ ಪ್ರದೇಶಗಳ ಸಂರಕ್ಷಣೆಗಾಗಿ ಇರಾನ್ ದೇಶದ ರಾಮ್ಸರ್ ಎನ್ನುವಂಥ ಒಂದು ಪ್ರದೇಶದ ಸಮ್ಮೇಳನ ಆಗ್ತದೆ. ಆ ಒಂದು ಸಮ್ಮೇಳನ ಉದ್ದೇಶ ಇಷ್ಟೇ, ಜೌಗು ಪ್ರದೇಶಗಳ ಸಂರಕ್ಷಣೆ ಮಾಡ್ಬೇಕಂತೇಳಿ ಒಂದು ಸಮ್ಮೇಳನ ಆಯೋಜನೆ ಮಾಡ್ತಾರೆ. ಹೌದಾ? ಆ ಒಂದು ಸವಿನೆನಪಿಗಾಗಿ ಫೆಬ್ರವರಿ 2ರಂದು ವಿಶ್ವ ಜೌಗು ಭೂಮಿ ದಿನ ಅಂತೇಳಿ ಆಚರಣೆ ಮಾಡ್ತೀವಿ ಅಥವಾ ವೆಟ್ಲ್ಯಾಂಡ್ಸ್ ಡೇ ಅಂತೇಳಿ ಆಚರಣೆ ಮಾಡ್ತೀವಿ ಅಂತ ಗೊತ್ತಿರ್ಬೋದು. ವಿಶ್ವ ಜೌಗು ಭೂಮಿ ದಿನವನ್ನು ಮೊದಲ ಬಾರಿಗೆ 1997ರಲ್ಲಿ ಆಚರಣೆ ಮಾಡ್ತೇವೆ. 1997ರಲ್ಲಿ ಮೊದಲ ಬಾರಿಗೆ ಆಚರಣೆ ಮಾಡೋದ್ರ ಮುಖಾಂತರ ಈ ಒಂದು ವಿಶ್ವ ಜೌಗು ಭೂಮಿ ದಿನಗಳಿಗೆ ಚಾಲನೆ ಎನ್ನುವಂಥದ್ದು ನೀಡ್ತಾರೆ ಎನ್ನುವಂಥದ್ದು. ಅದಾದ ನಂತರ 2024ರ ವಿಶ್ವ ಜೌಗು ಭೂಮಿ ದಿನದ ಧ್ಯೇಯವಾಕ್ಯ ಏನಾಗಿತ್ತಪ್ಪ ಅಂತ ಬಂದಾಗ ವೆಟ್ಲ್ಯಾಂಡ್ಸ್ ಹ್ಯೂಮನ್ಸ್ ಬೀಯಿಂಗ್ ಎನ್ನುವಂಥದ್ದು. ವೆಟ್ಲ್ಯಾಂಡ್ಸ್ ಹ್ಯೂಮನ್ಸ್ ಬಿಗಿನ್ ಎನ್ನುವಂಥದ್ದು. ವೆಟ್ಲ್ಯಾಂಡ್ಸ್ ಹ್ಯೂಮನ್ಸ್ ಬಿಗಿನ್ ಎನ್ನುವಂಥದ್ದು 2024ರ ಈ ಒಂದು ದಿನದ ಧ್ಯೇಯವಾಕ್ಯ ಆಗಿರ್ತದೆ. ಅಷ್ಟಲ್ಲದೆ 2024ರಲ್ಲಿ ವಿಶ್ವ ಜೌಗು ಭೂಮಿ ದಿನವನ್ನು ಯಾವ ಒಂದು ಪ್ರದೇಶದಲ್ಲಿ ಆಚರಣೆ ಮಾಡಲಾಗುತ್ತೆ ಅಂತ ಬಂದಾಗ ಮಧ್ಯಪ್ರದೇಶ ರಾಜ್ಯದ ಇಂದೋರಿನ ಸಿರಿಪುರ ಎಂಬಲ್ಲಿ 2024ರ ವೆಟ್ಲ್ಯಾಂಡ್ಸ್ ಡೇ ದಿನವನ್ನು ಆಚರಣೆ ಮಾಡಲಾಗಿತ್ತು. ಪ್ರಶ್ನೆ ಕೇಳ್ತಾರೆ. ಈಗಾಗಲೇ ಚರ್ಚೆ ಮಾಡ್ತೀವಿ ನಾವು ಯುವ ಸಮ್ಮೇಳನ ಅಥವಾ ಯುವ ಉತ್ಸವ ದಿನವನ್ನು ಎಲ್ಲಿ ಯಾವ ಒಂದು ನಗರದಲ್ಲಿ ಆಚರಣೆ ಮಾಡಿದ್ರೆ ಅಂದ್ರೆ ನಾಸಿಕ್ದೊಳಗೆ ಅಂತ ನಾವು ಚರ್ಚೆ ಮಾಡಿದ್ವಿ. ಅದೇ ಥರ ವಿಶ್ವ ಜೌಗು ಭೂಮಿ ದಿನವನ್ನು ಒಂದು ಯಾವ ಪ್ರದೇಶದಲ್ಲಿ ಆಯೋಜನೆ ಮಾಡಲಾಯಿತು ಅಂತ ಬಂದಾಗ 2024ರ ವಿಶ್ವ ಜೌಗು ಭೂಮಿ ದಿನವನ್ನು ಮಧ್ಯಪ್ರದೇಶ ರಾಜ್ಯದ ಇಂದೋರಿನ ಸಿರಿಪುರ ಎನ್ನುವಂಥ ಒಂದು ಪ್ರದೇಶದೊಳಗೆ ಆಚರಣೆ ಮಾಡ್ತಾರೆ. ಯಾವ ಪುರ? ಸಿರಿಪುರ ಎನ್ನುವಂಥ ಒಂದು ಪ್ರದೇಶದಲ್ಲಿ, ಒಂದು ನಗರದಲ್ಲಿ, ಸ್ಥಳದಲ್ಲಿ ಆಚರಣೆ ಮಾಡ್ತಾರೆ. ಈ ಇಂದೋರ ಎನ್ನುವಂಥ ಒಂದು ಪ್ರದೇಶ ಬರ್ತದಲ್ರಿ, ಈ ಇಂದೋರದಲ್ಲಿ ಅಹಲ್ಯಾದೇವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಂಡು ಬರ್ತದ. ಅಹಲ್ಯಾದೇವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಲ್ಲಿ ಕಂಡು ಬರ್ತದ್ರಿ? ಇಂದೋರ್ದೊಳಗೆ ಕಂಡು ಬರ್ತದ. ಅಷ್ಟೇ ಅಲ್ಲದೆ ಇಂದೋರ್ನಲ್ಲಿ ಒಂದು ಸಂಶೋಧನಾ ಕೇಂದ್ರ ಕಂಡು ಬರ್ತದ. ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಕೇಂದ್ರ ಕಂಡು ಬರ್ತದ. ರಾಷ್ಟ್ರೀಯ ಸೋಯಾಬೀನ್ ಸಂಶೋಧನಾ ಕೇಂದ್ರ ಇಂದೋರ್ನಲ್ಲಿ ಕಂಡು ಬರ್ತದ. ಅಹಲ್ಯಾದೇವಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಸಹ ಇಲ್ಲಿ ಕಂಡು ಬರ್ತದೆ, ಅಂದರೆ ಇಂದೋರ್ದೊಳಗೆ ಕಂಡು ಬರ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಅಷ್ಟೇ ಅಲ್ಲದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಿಮಗೆ ರೆಡ್ ಡಾಟಾ ಬುಕ್ ಎನ್ನುವಂಥದ್ದು ಗೊತ್ತಿರ್ತದೆ. ಹೌದಾ? ಈ ರೆಡ್ ಡಾಟಾ ಬುಕ್ನ ವಿಶೇಷತೆ ಏನಪ್ಪ ಅಂತ ಬಂದಾಗ ಅಳಿವಿನಂಚಿನಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಿಸ್ತಕ್ಕಂಥ ಪುಸ್ತಕ ಯಾವುದಂತ ಬಂದಾಗ ರೆಡ್ ಡಾಟಾ ಬುಕ್. ಯಾವ ಡಾಟಾ ಬುಕ್? ರೆಡ್ ಡಾಟಾ ಬುಕ್. ಅಳಿವಿನಂಚಿನಲ್ಲಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಿಸಿದ ಬುಕ್ ಅಂತ ಬಂದಾಗ ರೆಡ್ ಡಾಟಾ ಬುಕ್ ಆಗ್ತದೆ. ಅದೇ ರೀತಿಯಾಗಿ ರಾಮ್ಸರ್ ತಾಣಗಳ ಪ್ರದೇಶಗಳ ನೋಂದಣಿಗಾಗಿರ್ತಕ್ಕಂಥ ಪುಸ್ತಕ ಯಾವುದಂತ ಬಂದಾಗ ಮಾಂಟೆಕ್ಸ್ ಪುಸ್ತಕ ಅಂತ ಬರ್ತದೆ ಸರ್. ಮಾಂಟೆಕ್ಸ್ ಬುಕ್ ಎನ್ನುವಂಥದ್ದು ಈ ಒಂದು ರಾಮ್ಸರ್ ತಾಣಗಳ ಪ್ರದೇಶಗಳು, ಯಾವ್ಯಾವ ರಾಮ್ಸರ್ ತಾಣಗಳ ಪ್ರದೇಶಗಳನ್ನು ನೋಂದಣಿಗಾಗಿರ್ತಕ್ಕಂಥ ಪುಸ್ತಕ ಯಾವುದಂತ ಬಂದಾಗ ಮಾಂಟೆಕ್ಸ್ ಎನ್ನುವಂಥದ್ದು, ಮಾಂಟೆಕ್ಸ್ ಬುಕ್ ಎನ್ನುವಂಥದ್ದು ಈ ಒಂದು ರಾಮ್ಸರ್ ತಾಣಗಳಿಗೆ ಸಂಬಂಧಪಡ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ ಅತಿ ದೊಡ್ಡ ರಾಮ್ಸರ್ ತಾಣ ಅಂತ ಬಂದಾಗ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಎನ್ನುವುದು ಅತಿ ದೊಡ್ಡ ರಾಮ್ಸರ್ ತಾಣ ಆಗಿರ್ತದೆ. ಅತಿ ಚಿಕ್ಕ ರಾಮ್ಸರ್ ತಾಣ ಅಂತ ಬಂದಾಗ ವೆಂಬನೂರು ಮತ್ತು ಹಿಮಾಚಲ ಪ್ರದೇಶದ ರೇಣುಕಾ ಸಾಗರ. ಈ ವೆಂಬನೂರು ಲೇಕ್ ಎನ್ನುವಂಥದ್ದು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದ. ರೇಣುಕಾ ಲೇಕ್ ಎನ್ನುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ರೇಣುಕಾ ಲೇಕ್ ಎನ್ನುವಂಥದ್ದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ವೆಂಬನೂರು ಎನ್ನುವಂಥದ್ದು ತಮಿಳುನಾಡಿನಲ್ಲಿ ಕಂಡು ಬರ್ತದೆ ಎನ್ನುವಂಥದ್ದು. ಅತ್ಯಂತ ಹಳೆಯ ರಾಮ್ಸರ್ ತಾಣ ಅಂತ ಬಂದಾಗ
ಅತ್ಯಂತ ಹಳೆಯ ರಾಮ್ಸರ್ ತಾಣ ಅಂತ ಬಂದಾಗ ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್. ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಎನ್ನುವಂಥದ್ದು ಅತ್ಯಂತ ಹಳೆಯ ರಾಮ್ಸರ್ ತಾಣ ಆಗಿರ್ತದೆ. ಸೊ ಅತಿ ದೊಡ್ಡ ರಾಮ್ಸರ್ ತಾಣ ಅಂತ ಬಂದಾಗ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ. ಅತಿ ಚಿಕ್ಕ ರಾಷ್ಟ್ರೀಯ ಉದ್ಯಾನ ಅಂತ ಬಂದಾಗ ವೆಂಬನೂರು ಲೇಕ್ ಮತ್ತು ರೇಣುಕಾ ಲೇಕ್. ವೆಂಬನೂರು ಲೇಕ್ ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತದೆ. ರೇಣುಕಾ ಲೇಕ್ ಎನ್ನುವುದು ಹಿಮಾಚಲ ಪ್ರದೇಶದಲ್ಲಿ ಕಂಡು ಬರ್ತದೆ. ಅತ್ಯಂತ ಹಳೆಯ ರಾಮ್ಸರ್ ತಾಣ ಅಂತ ಬಂದಾಗ ಕಿಯೋಲಾಡಿಯಾ ನ್ಯಾಷನಲ್ ಪಾರ್ಕ್ ಎನ್ನುವಂಥದ್ದು. ಹೌದಾ? ಸೊ ಇಷ್ಟು ಗೊತ್ತಿರಬೇಕು. ಸೊ ಅಷ್ಟೇ ಮತ್ತೊಂದರ ಪ್ರಶ್ನೆ ಕೇಳ್ಬೇಕಂದ್ರೆ ಇದೇ ಒಂದು ರಾಮ್ಸರ್ ತಾಣಗಳ ಪಟ್ಟಿಯಲ್ಲಿ ಈ ಕೆಳಗಿನ ಯಾವ ಪ್ರದೇಶಗಳು ಯುನೆಸ್ಕೋ ಪಾರಂಪರಿಕ ನೈಸರ್ಗಿಕ ವಿಭಾಗದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಪ್ರದೇಶಗಳು ಹೌದು ಮತ್ತು ರಾಮ್ಸರ್ ತಾಣಗಳು ಸಹ ಹೌದು ಎನ್ನುವುದು. ಸೊ ಪ್ರಶ್ನೆ ಕೇಳ್ತಾವ. ಪ್ರಶ್ನೆ ಯಾವ್ದೈತಪ್ಪ ಅಂತಂದ್ರೆ ನೈಸರ್ಗಿಕ ವಿಭಾಗಗಳಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಪ್ರದೇಶಗಳು ತಾಣಗಳು ಸಹ ಹೌದು, ಅದೇ ರೀತಿಯಾಗಿ ರಾಮ್ಸರ್ ತಾಣಗಳು ಸಹ ಹೌದು. ಈ ಕೆಳಗಿನಗಳಲ್ಲಿ ಯಾವ ಎನ್ನುವಂಥ ಪ್ರಶ್ನೆ ಕೇಳ್ತಾನೆ. ಸೊ ಅದರಲ್ಲಿ ಪ್ರಮುಖವಾಗಿ ನಾವು ನೋಡಬಹುದು ಸುಂದರ್ಬನ್ಸ್ ನದಿ ರಾಷ್ಟ್ರೀಯ ಉದ್ಯಾನವನ ಎನ್ನುವಂಥದ್ದು. ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಇದು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸಹ ಸೇರಿದೆ. ನೈಸರ್ಗಿಕ ವಿಭಾಗದಲ್ಲಿ ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸಹ ಸೇರಿದೆ ಯಾವುದು? ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು. ಅಷ್ಟೇ ಅಲ್ಲದೆ ಈ ರಾಮ್ಸರ್ ತಾಣಗಳ ಪಟ್ಟಿಗೆ ಸಹ ಸೇರ್ಪಡೆ ಆಗಿದೆ ಯಾವುದು? ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ. ಅಷ್ಟೇ ಅಲ್ಲದೆ ಕಿಯೋಲಾಡಿಯಾ ಅಥವಾ ಗಾನಾ ಪಕ್ಷಿಧಾಮ ರಾಜಸ್ಥಾನದ ಕಂಡು ಬರ್ತದೆ. ಕಿಯೋಲಾಡಿಯಾ ಅಥವಾ ಗಾನಾ ಪಕ್ಷಿಧಾಮ ಈ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ ಅನ್ನುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ ಕಂಡು ಬರ್ತದೆ. ಸೊ ಇದು ಕಿಯೋಲಾಡಿ ಅಥವಾ ಗಾನಾ ಪಕ್ಷಿಧಾಮ ಎನ್ನುವಂಥದ್ದು ಎಲ್ಲಿ ಕಂಡು ಬರ್ತದೆ? ಅಂದರೆ ರಾಜಸ್ಥಾನದಲ್ಲಿ ಕಂಡು ಬರ್ತದೆ. ಪ್ರಶ್ನೆ ಈ ಥರ ಬರ್ತಿರ್ತವೆ. ಈ ಕೆಳಗಿನ ಯಾವ ಪ್ರದೇಶಗಳು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದವೆ ಮತ್ತು ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ಪ್ರದೇಶಗಳು ಹೌದು ಅಥವಾ ಅಲ್ಲ ಎನ್ನುವಂಥ ಪ್ರಶ್ನೆ ಬರ್ತವೆ. ಆದ್ದರಿಂದ ಸೊ ಇದನ್ನು ಕಾನ್ಸಂಟ್ರೇಟ್ ಮಾಡಬೇಕಾಗ್ತದೆ. ಸೊ ಒಟ್ಟಾರೆಯಾಗಿ ಆತ್ಮೀಯ ಸ್ಪರ್ಧೆ ಅಂತ ಗೊತ್ತಿರಲಿ. ಯುನೆಸ್ಕೋ ಪಾರಂಪರಿಕ ಪಟ್ಟಿಗೆ ಸೇರಿದ ತಾಣಗಳು ಸಹ ಹೌದು, ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿದ ತಾಣಗಳು ಸಹ ಹೌದು. ಅವು ಯಾವಪ್ಪ ಅಂತಂದ್ರೆ ಮೊದಲನೇದಾಗಿ ಸುಂದರ್ಬನ್ಸ್ ರಾಷ್ಟ್ರೀಯ ಉದ್ಯಾನವನ. ಸೊ ಅಷ್ಟೇ ಅಲ್ಲದೆ ಕಿಯೋಲಾಡಿ ಅಥವಾ ಘನಾ ರಾಷ್ಟ್ರೀಯ ಪಕ್ಷಿಧಾಮ ಅಥವಾ ರಾಷ್ಟ್ರೀಯ ಉದ್ಯಾನವನ ಎನ್ನುವಂಥದ್ದು ಸೊ ಗೊತ್ತಿರಬೇಕು. ಇದಿಷ್ಟೇನಪ್ಪ ಅಂತಂದ್ರೆ ಎರಡನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸೊ ಅಷ್ಟರಲ್ಲಿ ರಾಮ್ಸರ್ ತಾಣಗಳ ಎನ್ನುವಂಥ ಒಂದು ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಾಹಿತಿ ಎನ್ನುವಂಥದ್ದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಆತ್ಮೀಯ ಸ್ಪರ್ಧಾ ಮಿತ್ರರೇ. ನೋಡೋಣ ಮುಂದಿನ ಪ್ರಶ್ನೆ ಯಾವುದಿದೆ ಅನ್ನೋದು. ಮೂರನೇ ಪ್ರಶ್ನೆ ನೋಡ್ಬೋದು. ದೋಸ್ತಿ ವ್ಯಾಯಾಮ ಯಾವ ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ? ದೋಸ್ತಿ ವ್ಯಾಯಾಮ ಎನ್ನುವಂಥದ್ದು ಯಾವ ರಾಷ್ಟ್ರಗಳ ನಡುವಿನ ಸಮರಾಭ್ಯಾಸವಾಗಿದೆ ಎನ್ನುವಂಥದ್ದು ಪ್ರಶ್ನೆ. ಹೇಳಿಕೆ 1 ಭಾರತ, ಹೇಳಿಕೆ 2 ಶ್ರೀಲಂಕಾ, ಅದಾದ ನಂತರ ಮಾಲ್ಡೀವ್ಸ್ ಎನ್ನುವಂಥದ್ದು. ಆಪ್ಷನ್ ಎ 1 ಮತ್ತು 2 ಸರಿ, ಆಪ್ಷನ್ ಬಿ 1, 2, 3 ಸರಿ, ಆಪ್ಷನ್ ಸಿ 2 ಮತ್ತು 3 ಸರಿ, ಆಪ್ಷನ್ ಡಿ 1 ಮತ್ತು 3 ಸರಿ ಎನ್ನುವಂಥದ್ದು. ಆತ್ಮೀಯರೇ, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಬಂದಾಗ ಆಪ್ಷನ್ ಬಿ 1, 2, 3 ಎನ್ನುವಂಥದ್ದು ಸರಿಯಾದ ಉತ್ತರ ಇರ್ತದೆ. ದೋಸ್ತಿ ವ್ಯಾಯಾಮ ಎನ್ನುವಂಥ ಸಮರಾಭ್ಯಾಸ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಈ 3 ರಾಷ್ಟ್ರಗಳ ತ್ರಿಪಕ್ಷೀಯ ವ್ಯಾಯಾಮ ಸಮರಾಭ್ಯಾಸವಾಗಿರ್ತದೆ. ಯಾವುದ್ರಿ? ದೋಸ್ತಿ ವ್ಯಾಯಾಮ ಸಮರಾಭ್ಯಾಸ ಎನ್ನುವಂಥದ್ದು. ಈ ದೋಸ್ತಿ ವ್ಯಾಯಾಮ ಸಮರಾಭ್ಯಾಸ ಎನ್ನುವಂಥದ್ದು ಸೊ ಮೊದಲ ಬಾರಿಗೆ 1991ರಲ್ಲಿ ಭಾರತ ಮತ್ತು ಮಾಲ್ಡೀವ್ಸ್ ಆರಂಭ ಮಾಡ್ತಾರೆ. ಯಾವಾಗ? ಭಾರತ ಮತ್ತು ಮಾಲ್ಡೀವ್ಸ್ ಯಾವ ದಿನಾಂಕ ವರ್ಷದಲ್ಲಿ ಆರಂಭ ಮಾಡ್ತಾರೆ? ಸೊ 1991ರಲ್ಲಿ ಆರಂಭ ಮಾಡ್ತಾರೆ. ಸೊ ಈ ಒಂದು ಒಕ್ಕೂಟಕ್ಕೆ ಶ್ರೀಲಂಕಾ ಎನ್ನುವಂಥದ್ದು 2012ರಲ್ಲಿ ಸೇರ್ಪಡೆ ಆಗ್ತದೆ. ಶ್ರೀಲಂಕಾ ಯಾವ ಸೇರ್ಪಡೆ ಆಗ್ತದೆ ರೀ? 2012ರಲ್ಲಿ ಈ ಒಂದು ಶ್ರೀಲಂಕಾ 2012ರಲ್ಲಿ ಈ ಒಂದು ಒಕ್ಕೂಟಕ್ಕೆ ಸೇರ್ಪಡೆ ಆಗ್ತದೆ ಎನ್ನುವಂಥದ್ದು. ಸೊ ಅದಾದ ನಂತರ ಈ ಒಂದು 2024ರಲ್ಲಿ ನಡೆದಿರುವ ವ್ಯಾಯಾಮ 16ನೇ ಆವೃತ್ತಿಯ ವ್ಯಾಯಾಮ ಆಗಿರ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಎಷ್ಟನೇ ಆವೃತ್ತಿ ಅನ್ನುವಂಥ ಪ್ರಶ್ನೆ ಬರಬಹುದು. ಸೊ ಒಟ್ಟಾರೆಯಾಗಿ ಭಾರತ ಮತ್ತು ಮಾಲ್ಡೀವ್ಸ್ ಮೊದಲ ಬಾರಿಗೆ 1991ರಲ್ಲಿ ಆರಂಭ ಮಾಡ್ತಾವ. ಸೊ ಈ ಒಂದು ವ್ಯಾಯಾಮ ಅಥವಾ ಸಮರಾಭ್ಯಾಸಕ್ಕೆ 2012ರಲ್ಲಿ ಶ್ರೀಲಂಕಾ ಸೇರ್ಪಡೆ ಆಗ್ತದೆ ಅನ್ನೋದು ಗೊತ್ತಿರಬೇಕು. 2024ರ ಈ ಒಂದು ಸಮರಾಭ್ಯಾಸ ಎಷ್ಟನೇ ಆವೃತ್ತಿಯ ಸಮರಾಭ್ಯಾಸ ಅಂತ ಬಂದಾಗ
16ನೇ ಆವೃತ್ತಿಯ ಸಮರಾಭ್ಯಾಸ ಆಗಿರ್ತದೆ ಅನ್ನೋದು ಸಹ ಗೊತ್ತಿರಬೇಕಾಗ್ತದೆ. ಇಲ್ಲಿ ಭಾರತದ ರಾಜಧಾನಿ ಅನ್ನುವಂಥದ್ದು ನವದೆಹಲಿ, ಇನ್ನೊಂದು ಗೊತ್ತಾಗ ಭಾರತದ ಕರೆನ್ಸಿ ಅಂತ ಬಂದಾಗ ರೂಪಾಯಿ ಅನ್ನುವಂಥದ್ದು. ಸೊ ಅಷ್ಟರಲ್ಲಿ ಶ್ರೀಲಂಕಾ ಅಂತ ಬರ್ತದಲ್ರಿ, ಈ ಶ್ರೀಲಂಕಾದ ರಾಜಧಾನಿ ಅಂತ ಬಂದಾಗ ಜಯವರ್ಧನಪುರ ಕೋಟೆ, ಅದು ರಾಜವರ್ಧನ ಕೋಟೆ ಅಂತ ಹಳೆದಿತ್ತು. ಸೊ ಇವಾಗ ಚೇಂಜ್ ಆಗಿದೆ, ಜಯವರ್ಧನ ಜಯವರ್ಧನಪುರ ಕೋಟೆ ಎನ್ನುವಂಥದ್ದು ಶ್ರೀಲಂಕಾದ ರಾಜಧಾನಿ. ಶ್ರೀಲಂಕಾದ ಕರೆನ್ಸಿ ಅಂತ ಬಂದಾಗ ಶ್ರೀಲಂಕನ್ ರುಪಿ ಎನ್ನುವಂಥದ್ದು ಶ್ರೀಲಂಕಾದ ಕರೆನ್ಸಿ ಆಗಿರ್ತದ. ಅಷ್ಟೇ ಅಲ್ಲದೆ ಮಾಲ್ಡೀವ್ಸ್ ರಾಜಧಾನಿ ಯಾವ್ದ್ರಿ? ಮಾಲ್ಡೀವ್ಸ್ ರಾಜಧಾನಿ ಮಾಲೆ ಎನ್ನುವಂಥದ್ದು ಮಾಲ್ಡೀವ್ಸ್ ರಾಜಧಾನಿ ಮಾಲೆ. ಮಾಲ್ಡೀವ್ಸ್ನ ಕರೆನ್ಸಿ ಅಂತ ಬಂದಾಗ ಮಾಲ್ಡೀವಿಯನ್ ರುಪಿ ಎನ್ನುವಂಥದ್ದು ಮಾಲ್ಡೀವ್ಸ್ನ ಕರೆನ್ಸಿ ಆಗಿರ್ತದೆ. ಮಾಲ್ಡೀವಿಯನ್ ರುಪಿ ಎನ್ನುವಂಥದ್ದು ಸೊ ಮಾಲ್ಡೀವ್ಸ್ನ ಕರೆನ್ಸಿ ಆಗಿರ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಮಾಲ್ಡೀವಿಯನ್ ರುಪಿ. ಸೊ ದೋಸ್ತಿ ವ್ಯಾಯಾಮ ಎನ್ನುವಂಥದ್ದು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಮೂರು ರಾಷ್ಟ್ರಗಳ ತ್ರಿಪಕ್ಷೀಯ ಸಮರಾಭ್ಯಾಸ ಆಗಿರ್ತದೆ. ಸೊ ಶ್ರೀಲಂಕಾದ ರಾಜಧಾನಿ ಜಯವರ್ಧನಪುರ ಕೋಟೆ. ಇದರ ಮುಂಚಿತವಾಗಿ ಕೊಲಂಬೋ ಇತ್ತು. ಕೊಲಂಬೋದ ನಂತರ ರಾಜವರ್ಧನ ಕೋಟೆ ಆಯಿತು. ರಾಜವರ್ಧನ ಕೋಟೆ ನಂತರ ಜಯವರ್ಧನಪುರ ಕೋಟೆ ಎನ್ನುವಂಥದ್ದು. ಕೋಟೆ ಅಲ್ಲ, ಕೋಟೆ ಎನ್ನುವಂಥದ್ದು. ಅದಾದ ನಂತರ ಶ್ರೀಲಂಕಾದ ಕರೆನ್ಸಿ ಶ್ರೀಲಂಕನ್ ರುಪಿ. ಮಾಲ್ಡೀವ್ಸ್ನ ರಾಜಧಾನಿ ಮಾಲೆ. ಮಾಲ್ಡೀವ್ಸ್ನ ಕರೆನ್ಸಿ ಅಂತ ಬಂದಾಗ ಮಾಲ್ಡೀವಿಯನ್ ರುಪಿ ಎನ್ನುವಂಥದ್ದು ಸೊ ಮಾಲ್ಡೀವ್ಸ್ನ ಕರೆನ್ಸಿ ಆಗಿರ್ತದೆ ಅಂತ ಗೊತ್ತಿರಬೇಕು. ಸರ ಈ ಒಂದು ವ್ಯಾಯಾಮಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ವ್ಯಾಯಾಮದಲ್ಲಿ ಪಾಲ್ಗೊಳ್ಳುವ ಭಾರತದ ಕ್ಷಿಪಣಿಗಳಂತ ಬಂದಾಗ ಅಥವಾ ನೌಕಾ ಯುದ್ಧ ವಿಮಾನಗಳಂತ ಬಂದಾಗ ಸೊ ಭಾರತದ ಪರವಾಗಿ ಭಾಗವಹಿಸ್ತಕ್ಕಂಥ ಯುದ್ಧ ವಿಮಾನಗಳಂತ ಬಂದಾಗ ICGS ಸಮರ್ಥ, ICGS ಅಭಿನವ್, ICGS ಡೋರ್ನಿಯರ್ ಈ ಒಂದು ಸಮರಾಭ್ಯಾಸದಲ್ಲಿ ಭಾರತದ ಪರವಾಗಿ ಭಾಗವಹಿಸಿರ್ತಕ್ಕಂತಹ ಯುದ್ಧ ವಿಮಾನ ಅಥವಾ ಹೆಲಿಕಾಪ್ಟರ್ಗಳಂತ ಬಂದಾಗ ICGS ಸಮರ್ಥ, ICGS ಅಭಿನವ್, ICGS ಡೋರ್ನಿಯರ್ ಎನ್ನುವಂಥದ್ದು. ಈ ಸಮರ್ಥ ಮತ್ತು ಅಭಿನವ್ ಎನ್ನುವಂಥದ್ದು ಯುದ್ಧ ವಿಮಾನಗಳಾಗಿರ್ತವೆ. ಇವು ಯುದ್ಧ ವಿಮಾನಗಳು ಯಾವ್ಯಾವು? IC ಸಮರ್ಥ ಮತ್ತು IC ಅಭಿನವ್ ಎನ್ನುವಂಥದ್ದು. ICGS ಡೋರ್ನಿಯರ್ ಎನ್ನುವಂಥದ್ದು ಇದೊಂದು ಹೆಲಿಕಾಪ್ಟರ್ ಆಗಿರ್ತದೆ. ಯಾವ ಕ್ಯಾಪ್ಟರ್? ಇದು ಹೆಲಿಕಾಪ್ಟರ್ ಆಗಿರ್ತದೆ. ICGS ಸಮರ್ಥ ಮತ್ತು ಅಭಿನವ್ ಎನ್ನುವಂಥದ್ದು ಯುದ್ಧ ವಿಮಾನಗಳಾಗಿರ್ತವೆ. ICGS ಡೋರ್ನಿಯರ್ ಎನ್ನುವಂಥದ್ದು ಹೆಲಿಕಾಪ್ಟರ್ ಆಗಿರ್ತದೆ. ಸೊ ದೋಸ್ತಿ ವ್ಯಾಯಾಮ ಎನ್ನುವಂಥದ್ದು ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಈ ಮೂರು ರಾಷ್ಟ್ರಗಳ ತ್ರಿಪಕ್ಷೀಯ ಸಮರಾಭ್ಯಾಸ ಆಗಿರ್ತದೆ ಅಂತ ಗೊತ್ತಿರಬೇಕ್ರಿ. ಸೊ ಅಷ್ಟೇ ಅಲ್ಲದೆ ಇದನ್ನು ನೋಟ್ ಮಾಡ್ಕೋಬೇಕು. ಪ್ರಶ್ನೆ ಕೇಳ್ಕೋಗ್ತಾನೆ ಈ ಕೆಳಗೆ ಯಾವ ಭಾಗವಹಿಸಿದ್ದು ಅನ್ನುವಂಥ ಪ್ರಶ್ನೆ ಬರ್ಕೋಗ್ತದ. ಸೊ ಅಷ್ಟೇ ಅಲ್ಲದೆ ಈ ಒಂದು ವ್ಯಾಯಾಮದ ಉದ್ದೇಶಗಳಂತ ಬಂದಾಗ ಪರಸ್ಪರ ಆರ್ಥಿಕ ನೆರವು ನೀಡುವ ಎನ್ನುವಂಥದ್ದು. ಸೊ ಸಮುದ್ರಗಳಲ್ಲಿ ತೈಲ ಸೋರಿಕೆ ಉಂಟಾದ ಸಂದರ್ಭದಲ್ಲಿ ನೆರವು ನೀಡುವಂಥದ್ದು. ಸೊ ಸಾಗರ ಮತ್ತು ಸಮುದ್ರಗಳಲ್ಲಿ ಏನಾದರೂ ಅಪಘಾತಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸಹಾಯ ಮಾಡಲಿಕ್ಕೆ ಒಂದು ಯುದ್ಧ ಸಮರಾಭ್ಯಾಸವನ್ನು ಆಯೋಜನೆ ಮಾಡಿದ್ದಾರೆ ಅನ್ನೋದು ಸಹ ಗೊತ್ತಿರಬೇಕಾಗ್ತದೆ ಆತ್ಮೀಯ ಸ್ಪರ್ಧೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ 4ನೇ ಪ್ರಶ್ನೆ, ಧರ್ಮ ಗಾರ್ಡಿಯನ್ ವ್ಯಾಯಾಮ ಯಾವ 2 ರಾಷ್ಟ್ರಗಳ ಸಮರಾಭ್ಯಾಸವಾಗಿದೆ ಎನ್ನುವಂಥದ್ದು? ಆಪ್ಷನ್ ಎ ಭಾರತ ಮತ್ತು ಜಪಾನ್, ಆಪ್ಷನ್ ಬಿ ಭಾರತ ಮತ್ತು USA, ಆಪ್ಷನ್ ಸಿ ಭಾರತ ಮತ್ತು ಸಿಂಗಾಪುರ, ಆಪ್ಷನ್ ಡಿ ಭಾರತ ಮತ್ತು ಥೈಲ್ಯಾಂಡ್ ಎನ್ನುವಂಥದ್ದು ಈ ಒಂದು ಪ್ರಶ್ನೆ ಇರುತ್ತದೆ. ಈ ಪ್ರಶ್ನೆ ಇರ್ತಕ್ಕಂಥ ಆಯ್ಕೆಗಳು ಸಹ ಆಗಿರ್ತಾವೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದಾಗ ಧರ್ಮ ಗಾರ್ಡಿಯನ್ ಎನ್ನುವಂಥದ್ದು ಭಾರತ ಮತ್ತು ಜಪಾನ್ ರಾಷ್ಟ್ರಗಳ ನಡುವಿನ ದ್ವಿಪಕ್ಷೀಯ ಸಮರಾಭ್ಯಾಸ ಆಗಿರ್ತದೆ. ಸೊ ಧರ್ಮ ಗಾರ್ಡಿಯನ್ ಸಮರಾಭ್ಯಾಸ ಎನ್ನುವಂಥದ್ದು ಭಾರತ ಮತ್ತು ಜಪಾನ್ ರಾಷ್ಟ್ರ ನಡುವಿನ ಸಮರಾಭ್ಯಾಸ ಆಗುತ್ತೆ ಅಂತ ಗೊತ್ತಿರಬೇಕು. ಇಲ್ಲಿ ಅಷ್ಟೇ ಭಾರತ ಮತ್ತು USA ನಡುವಿನ ಸಮರಾಭ್ಯಾಸಗಳು ಯಾವ ಅಂತ ಬಂದಾಗ ವಜ್ರ ಪ್ರಹಾರ ಯುದ್ಧ ಅಭ್ಯಾಸ, ಅದಾದ ನಂತರ ವಜ್ರ ಪ್ರಹಾರ ಯುದ್ಧ ಅಭ್ಯಾಸ, ಕೇಪ್ ಇಂಡಿಯಾ
ವಜ್ರ ಪ್ರಹಾರ, ಯುದ್ಧ ಅಭ್ಯಾಸ, ಕೇಪ್ ಇಂಡಿಯಾ. ಅದಾದ ನಂತರ ಭಾರತ ಮತ್ತು ಸಿಂಗಾಪುರ್ ನಡುವಿನ ಯುದ್ಧ ಸಮರಾಭ್ಯಾಸಗಳಂತ ಬಂದಾಗ ಬೋಲ್ಡ್ ಕುರುಕ್ಷೇತ್ರ, ಬೋಲ್ಡ್ ಕುರುಕ್ಷೇತ್ರ, ಬೋಲ್ಡ್ ಕುರುಕ್ಷೇತ್ರ, ಮತ್ತೊಂದು ಸಿಂಡೆಕ್ಸ್, ಸಿಂಡೆಕ್ಸ್, ಸಿಂಬೆಕ್ಸ್. ಸಿಂಡೆಕ್ಸ್ ಬೇರೆ, ಸಿಂಬೆಕ್ಸ್. ಬೋಲ್ಡ್ ಕುರುಕ್ಷೇತ್ರ, ಸಿಂಡೆಕ್ಸ್, ಸಿಂಬೆಕ್ಸ್. ಭಾರತ ಮತ್ತು ಥೈಲ್ಯಾಂಡ್ ನಡುವೆ ಕಂಡು ಬರ್ತಕ್ಕಂಥ ಸಮರಾಭ್ಯಾಸ ಅಂತ ಬಂದಾಗ ಎಕ್ಸ್ ಆಯುಥಮ್, ಎಕ್ಸ್ ಆಯುಥಮ್ ಎನ್ನುವಂಥದ್ದು. ಧರ್ಮಗಾಡಿ ಏನಂತ ಬಂದಾಗ ಭಾರತ ಮತ್ತು ಜಪಾನ್, ಹೌದಾ. ಭಾರತ ಮತ್ತು US ನಡುವಿನ ಯುದ್ಧ ಸಮರಾಭ್ಯಾಸಗಳು ಅಂತ ಬಂದಾಗ ವಜ್ರ ಪ್ರಹಾರ, ಯುದ್ಧ ಅಭ್ಯಾಸ, ಕೇಪ್ ಇಂಡಿಯಾ. ಭಾರತ ಮತ್ತು ಸಿಂಗಾಪುರ ರಾಷ್ಟ್ರ ನಡುವಿನ ಸಮರಾಭ್ಯಾಸಗಳಂತ ಬಂದಾಗ ಬೋಲ್ಡ್ ಕುರುಕ್ಷೇತ್ರ, ಸಿಂಡೆಕ್ಸ್, ಸಿಂಬೆಕ್ಸ್. ಭಾರತ ಮತ್ತು ಥೈಲ್ಯಾಂಡ್ ನಡುವಿನ ಇರ್ತಕ್ಕಂಥ ಸಮರಾಭ್ಯಾಸಗಳಂತ ಬಂದಾಗ ಎಕ್ಸ್ ಆಯುಥಮ್ ಎನ್ನುವಂಥದ್ದು. ಈ ಒಂದು ಭಾರತ ಮತ್ತು ಥೈಲ್ಯಾಂಡಿನ ಸಮರಾಭ್ಯಾಸಕ್ಕೆ ಆಯುಥಮ್ ಎನ್ನುವಂಥ ಹೆಸರಿಡಲಿಕ್ಕೆ ಮೂಲ ಕಾರಣ ಅಂತ ಬಂದಾಗ ಇಲ್ಲಿ AYU ಎನ್ನುವಂಥದ್ದು ಅಯೋಧ್ಯ ಎನ್ನುವಂಥ ಹೆಸರನ್ನು ಪರಿಗಣಿಸ್ತದೆ ರೀ. AYU, ಆಯು ಅಂದರೆ ಅಯೋಧ್ಯ ಎನ್ನುವಂಥ ಪದ. ಥಮ್ ಅನ್ನುವಂಥದ್ದು, ಥೈ ಅಂದರೆ ಥೈಲ್ಯಾಂಡ್ ಅಂತ ನಾವು ಇದನ್ನು ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಅದೇ ರೀತಿಯಾಗಿ THM ಥಮ್ ಎನ್ನುವಂಥದ್ದು ಥೈಲ್ಯಾಂಡಿನ ಪರಿಗಣಿಸ್ತದೆ. ಥೈಲ್ಯಾಂಡ್ ಎನ್ನುವಂಥ ಪದ ಸೂಚಿಸ್ತದೆ. ಆಯು ಎನ್ನುವಂಥದ್ದು ಅಯೋಧ್ಯ, ಭಾರತದ ಅಯೋಧ್ಯೆ ಎನ್ನುವಂಥ ನಗರದ ಒಂದು ಹೆಸರನ್ನು ಏನು ಮಾಡ್ತದೆ, ಪರಿಕಲ್ಪನೆ ನೀಡ್ತದೆ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಅಷ್ಟಲ್ಲದೆ ಭಾರತ ಮತ್ತು ಜಪಾನ್ ನಡುವೆ ಇರ್ತಕ್ಕಂಥ ಇನ್ನಿತರೆ ಸಮರಾಭ್ಯಾಸಗಳು ಅಂತ ಬಂದಾಗ ಯಾವ್ಯಾವ ಸಮರಾಭ್ಯಾಸಗಳಿದಾವೆ ಅಂತ ಬಂದಾಗ ಭಾರತ ಮತ್ತು ಜಪಾನ್ನಲ್ಲಿ ಈ ಒಂದು ರಾಷ್ಟ್ರಗಳ ಮಧ್ಯೆ ಕಂಡು ಬರ್ತಕ್ಕಂಥ ಇನ್ನಿತರ ಸಮರಾಭ್ಯಾಸಗಳಂತ ಬಂದಾಗ ಮಲಬಾರ್ ಸಮರಾಭ್ಯಾಸ, ಹೌದಾ. ಅದಾದ ನಂತರ ಜಿಮೆಕ್ಸ್, ಅದಾದ ನಂತರ ಶೂನ್ಯ ಮೈತ್ರಿ, ಶೂನ್ಯ ಮೈತ್ರಿ. ಮಲಬಾರ್, ಜಿಮೆಕ್ಸ್, ಶೂನ್ಯ ಮೈತ್ರಿ. ಈ ಮಲಬಾರ್ ಸಮರಾಭ್ಯಾಸದ ವಿಶೇಷ ಅಂತ ಬಂದಾಗ ಈ ಮಲಬಾರ್ ಸಮರಾಭ್ಯಾಸದ ವಿಶೇಷ ಅಂತ ಬಂದಾಗ ಇದ್ರಾಗ 4 ರಾಷ್ಟ್ರಗಳು ಭಾಗವಹಿಸ್ತಾವೆ. ಒಂದು ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ದೇಶ ಭಾರತ, ಎರಡನೇದ್ದು ವಿಶ್ವದ ದೊಡ್ಡಣ್ಣ USA, ಮೂರನೇದ್ದು ಅತಿ ಹೆಚ್ಚು ಚಲನೆಗೆ ಒಳಪಟ್ಟ ಖಂಡ ಅಂತ ಕರಿತೀವಿ ಆಸ್ಟ್ರೇಲಿಯಾ. ಅತಿ ಹೆಚ್ಚು ಪ್ರಪಂಚದಲ್ಲಿಯೇ ಅತಿ ಹೆಚ್ಚು ಚಲನೆಗೆ ಒಳಪಟ್ಟ ಖಂಡ ಯಾವುದಂತ ಪ್ರಶ್ನೆ ಆಗ್ಯದ. ಯಾವ ಖಂಡ ಅಂತ ಬಂದಾಗ ಆಸ್ಟ್ರೇಲಿಯಾ ಖಂಡ ಹೋಗುವುದು, ಒಂದು ದೀಪ ಹೋಗುವುದಾಗಿರ್ತದೆ, ಹೌದಾ. ಮಲಬಾರ್ ಒಂದು ಸಮರಾಭ್ಯಾಸದಲ್ಲಿ ಭಾಗವಹಿಸಿದ 4 ರಾಷ್ಟ್ರಗಳು ಅಂತ ಬಂದಾಗ ಇಂಡಿಯಾ, USA, ಆಸ್ಟ್ರೇಲಿಯಾ, ಜಪಾನ್ ಎನ್ನುವಂಥ ಈ 4 ರಾಷ್ಟ್ರಗಳ ಒಂದು 4 ರಾಷ್ಟ್ರಗಳು ಸೇರಿ ಮಾಡುವಂಥ ಸಮರಾಭ್ಯಾಸದ ಹೆಸರು ಬಂದಾಗ ಮಲಬಾರ್ ಸಮರಾಭ್ಯಾಸ ಆಗಿರ್ತದೆ ಅಂತ ಗೊತ್ತಿರಬೇಕು. ಧರ್ಮಗಾಡಿ ಅನ್ನೋದು ಬಂದಾಗ ಭಾರತ ಮತ್ತು ಜಪಾನ್ ಆಗಿರ್ತದ. ಅದಾದ ನಂತರ ಮಲಬಾರು, ಜಿಮೆಕ್ಸ್, ಶೂನ್ಯ ಮೈತ್ರಿ ಸಹ ಭಾರತ ಮತ್ತು ಜಪಾನ್ ಜಂಟಿಯಾಗಿ. ಭಾರತ ಮತ್ತು US ಅಂತ ಬಂದಾಗ ವಜ್ರ ಪ್ರಹಾರ, ಯುದ್ಧ ಅಭ್ಯಾಸ, ಕೇಪ್ ಇಂಡಿಯಾ. ಭಾರತ ಮತ್ತು ಸಿಂಗಾಪುರ್ ಅಂತ ಬಂದಾಗ ಬೋಲ್ಡ್ ಕುರುಕ್ಷೇತ್ರ, ಸಿಂಡೆಕ್ಸ್, ಸಿಂಬೆಕ್ಸ್. ಭಾರತ ಮತ್ತು ಥೈಲ್ಯಾಂಡ್ ಅಂತ ಬಂದಾಗ ಎಕ್ಸ್ ಆಯುಥಮ್ ಎನ್ನುವಂಥದ್ದು ಗೊತ್ತಿರಬೇಕು. ಸೊ ಇದಿಷ್ಟು 4ನೇ ಪ್ರಶ್ನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶ. ಸ್ನೇಹಿತರೆ, ಇದಿಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಸೊ ಇವತ್ತಿನ ಪ್ರಚಿತ ವಿದ್ಯಮಾನಗಳ ಸಂಬಂಧಪಟ್ಟಾಗಿರ್ತಕ್ಕಂತಹ 4 ಪ್ರಶ್ನೆಗಳಿಗೆ ಸಂಬಂಧಿಸಿದಾಗೆ ಸೊ ಸಂಪೂರ್ಣ ಮಾಹಿತಿ ನಿಮಗೆ ನೀಡಿದ್ರೆ ಅಂತ ಅನ್ಕೊಳ್ತೀನಿ. ಸೊ ಇದೇ ತರಹ ಇನ್ನು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಾಗೆ ಪ್ರಶ್ನೆಗಳೊಂದಿಗೆ ಚರ್ಚೆ ಮಾಡ್ತೋಣ. ಸೊ ಈ ಒಂದು ಸೆಷನ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ನಿಮ್ಮ ಸ್ನೇಹಿತರು ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಹ್ಯಾವ್ ಎ ನೈಸ್ ಡೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.